ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವಾಗಷ್ಟೇ ತಮ್ಮನೇಲಿ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಇದರಲ್ಲಿ ಯಾವ ರೀತಿ ಟಾಪಿಕ್ ಮಾತಾಡಕ್ಕೆ ಬಂದಿದ್ದೀನಿ ಅಂತಂದು. ಈ ವಿಡಿಯೋದಲ್ಲಿ ಬಂತು ಅಂದರೆ ಬಿಗ್ ಬಾಸ್ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಂಗೆ ಈ ವಾರದ ಕಿಚ್ಚನ ಪಂಚಾಯತ್ ಇರುತ್ತಲ್ಲ, ಅದನ್ನು ಶೂಟಿಂಗು ಶುಕ್ರವಾರ ನೈಟೇ ಮುಗಿಸ್ತಾರಂತಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕಂದರೆ ಇದರಲ್ಲಿ ಮಾರ್ಕ್ ಮೂವಿದು ಇದು ಅದೇ ತಿಳಿಸ್ಕೊಟ್ಟಂಗೆ ಸುದೀಪ್ ಸರ್ ಅವ್ರದ್ದು ಮಾರ್ಕ್ ಮೂವಿ ಶೂಟಿಂಗ್ ನಡೀತಾ ಇದೆಯಲ್ಲ, ಅದಕ್ಕೋಸ್ಕರ ಸ್ಯಾಟರ್ಡೆ ಶೋನ ಇವತ್ತು ಶುಕ್ರವಾರ ನೈಟೇ ಮುಗಿಸಿದಾರೆ ಅಂತ ಹೇಳ್ಬೋದು. ಶೂಟಿಂಗ್ ಪೂರ್ತಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು ಈ ಕಿಚ್ಚನ ಪಂಚಾಯತಿಯಲ್ಲಿ. ಇದರಲ್ಲಿ ಯಾವ ರೀತಿ ಇದೆ ಅಂತಂದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ, ಮತ್ತು ಇದೇ ರೀತಿ ವಿಡಿಯೋ ಬರ್ತಾ ಇರ್ತಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಏನಿದೆ, ಪಂಚಾಯತಿಯಲ್ಲಿ ಯಾವ್ಯಾವ ರೀತಿ ಇದಾಯಿತು, ಯಾರ್ಯಾರು ಹೊರಗಡೆ ಹೋಗ್ತಾರೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಾರದ ಬಿಗ್ ಬಾಸ್ ಲೈವ್ ಅಪ್ಡೇಟ್ ಏನಂತಂದರೆ, ಈ ವಾರದಲ್ಲಿ ಏನೋ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ, ಮತ್ತು ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮಿಗೆ ಕಳಿಸ್ತಾರಲ್ಲ ಇಬ್ಬರನ್ನ, ಯಾರಂದರೆ ರಕ್ಷಿತಾ ಮತ್ತು ಧ್ರುವ ಅಂತ ಕಳಿಸ್ತಾರಲ್ಲ. ಹಾಗಾಗಿ ಈ ವಾರದ ಎಲಿಮಿನೇಷನ್ ಬಗ್ಗೆ ಲೈವ್ ಅಪ್ಡೇಟ್ ಬಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಆಲ್ರೆಡಿ ಟ್ವಿಸ್ಟ್ ಏನಂತಂದರೆ 3-4 ವಾರದಿಂದ ಬರ್ತಾ ಇತ್ತು. ಯಾಕಂದರೆ ನಿಮ್ಗೆ ತಿಳಿಸ್ಕೊಟ್ಟಿದ್ದಾವೆ ಹಿಂದಿನ ವಿಡಿಯೋದಲ್ಲೆಲ್ಲ. ಯಾರಂದರೆ ರಜತ್ ಮತ್ತು ಚೈತ್ರ ಅವರು ಹೊರಗಡೆ ಹೋಗ್ತಾರೆ ಅಂತಂದು. ಆದರೂ ಕೂಡ ಅವರು ಇನ್ನೂ ಒಳಗಡೆ ಇರಿಸ್ಕೊಂಡಿದ್ದು ಬಿಗ್ ಬಾಸ್ ಅವರು ಒಂದು ಬೇರೆ ರೀತಿ ಟ್ವಿಸ್ಟೇ ಕೊಟ್ರು ಅಂತ ಹೇಳ್ಬೋದು. ಯಾಕಂದರೆ ವೈಟ್ ಕಾರ್ಡಲ್ಲಿ ಇವರು ಸ್ಪರ್ಧಿಗಳಾಗಿ ಫಸ್ಟಿಗೆ ಬಂದರಲ್ಲ, ಅದಕ್ಕೆ ಮುಂಚೆ ಏನಾಗಿದ್ರು ಗೆಸ್ಟಾಗಿ ಒಳಗಡೆ ಬಂದರು, ಆಮೇಲೆ ಸ್ಪರ್ಧಿಗಳಾಗಿ ಅಲ್ಲೇ ಉಳ್ಕೊತಾರೆ ಅಂತಂದು ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರಲ್ಲ, ಅದು ಅವ್ರು ಬಂದಿರೋದು ಗೆಸ್ಟ್ ಆಗಿ ಅಂತ ಹೇಳ್ಬೋದು. ಯಾಕಂದರೆ ಈ ವಾರ ಮಾತ್ರ ಪಕ್ಕಾ ಕನ್ಫರ್ಮೇಷನ್ ಇದೆ, ಇವರಿಬ್ಬರು ಮನೆಗೆ ಹೋಗ್ತಾರೆ ಅಂತಂದು ಹೇಳ್ಬೋದು. ಅದಕ್ಕೋಸ್ಕರ ಇವರು ಕಂಟೆಸ್ಟೆಂಟ್ ಆಗಿದ್ದಾಗಿ ಆಡ್ತಾನೆ ಇದ್ರು ಅಂತಂದು ಹೇಳ್ಬೋದು. ಇದರಲ್ಲಿ ಹೋದವರು ಅಷ್ಟೊಂದೇನು ಚೆನ್ನಾಗಿ ಆಡಲಿಲ್ಲ. ಅದಕ್ಕೆ ಸುದೀಪ್ ಸರ್ ಅವರು ಕಿಚ್ಚನ ಪಂಚಾಯತಿಯಲ್ಲಿ ಹೇಳಿದರು ರಜತ್ ಅವ್ರಿಗೆ, ಹೋಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಹಂಗೆ ಅಂತಂದು ಏನೋ ಸಿಗ್ನಲ್ ಕೊಟ್ಟಂಗೆ ಹೇಳಿದರು. ಮತ್ತು ಇದರಲ್ಲಿ ಫಸ್ಟಿಗೆ ಗೆಸ್ಟಾಗಿ ಬಂದಾಗ ಅಷ್ಟೊಂದೇನು ಬರಲಿಲ್ಲ ಇವರು, ಗೆಸ್ಟಾಗಿ ಬಂದಿದ್ದೀರಾ ಅಥವಾ ವೈಲ್ಡ್ ಕಾರ್ಡಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಆದರೂ ಮುಂದೆ ಹೋಗ್ತಾನೆ ಎಲ್ಲರೂ ಬಾಯಿ ಬಿಟ್ರು ಅಂತ ಹೇಳ್ಬೋದು. ಚೈತ್ರ ಅವ್ರು ಮೊದಲೇ ಹೇಳಿದ್ದಾರೆ, ಹಾಗೆ ಟಾಸ್ಕಲ್ಲಿ ಹೋಗ ಲಕ್ಸುರಿ ಬಜೆಟ್ ನಮ್ಗೆ ಬೇಡ, ನಮಗೆ ಯಾಕೆ ಅಂತಂದು ಸಡನ್ಲಿ ಬಿಟ್ಟರು, ಮತ್ತು ವಾಪಸ್ ಅದನ್ನು ಮಾತನ್ನೇ ತಿರುವು ಹಾಕಿದ್ರು ಅಂತ ಹೇಳ್ಬೋದು. ಅದರಲ್ಲಿ ಪೂರ್ತಿ ಕನ್ಫರ್ಮ್ ಆಗಿತ್ತು. ಆದರೂ ಕೂಡ ಇವರು ಬಿಗ್ ಬಾಸ್ ಅವರು ಹೇಳೋದು ಇಲ್ಲಿವರೆಗೆ ಇಟ್ಕೊಂಡ್ರು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಸುದೀಪ್ ಸರ್ ಅವರು ಹೇಳಿದರು ಇದರಲ್ಲಿ ವೈಟ್ ಕಾರ್ಡ್ ಸ್ಪರ್ಧಿಗಳು ಬಂದಿರಲ್ಲ, ಅವ್ರನ್ನ ಉಳಿಸ್ಕೊಳ್ಳೋದು ಬಿಡೋದು ನಿಮ್ಮ ಕೈಯಲ್ಲಿದೆ ಅಂತಂದು ಎಲ್ಲ ಪೂರ್ತಿ ಮಾಹಿತಿ ಕೊಟ್ಟಿದ್ರು ಅಂತ ಹೇಳ್ಬೋದು. ಇರಲಿ, ಇದು ಮಾತ್ರ ಇವರು ಚೈತ್ರ ಮತ್ತು ರಜತ್ ಅವರು ಒಂದು ಒಳ್ಳೆ ರೀತಿಯ ಆಟ ಆಡಿದ್ರು ಅಂತ ಹೇಳ್ಬೋದು ಈ ವಾರದಲ್ಲಿ. ಮತ್ತು ನಿಮ್ಮ ಅನಿಸಿಕೆ ಏನಾದರೂ ತಪ್ಪದೆ ಕಮೆಂಟ್ ಮಾಡಿ. ಇದರಲ್ಲಿ ಎಲ್ಲ ರೀತಿಯೂ ಚೈತ್ರ ಅವರು ಚೆನ್ನಾಗಿ ಆಡಲಿಲ್ಲ ಅಂತಂದು ಹೇಳೋಕ್ಕಿಲ್ಲ, ಬಟ್ ರಜತ್ ಅವರು ಆಡಿದರೆ ಆಟದಲ್ಲಿ. ಅವ್ರು ಕೆಲವು ಟೈಮಲ್ಲಿ ಎಲ್ಲ ಬೇಯ್ಗಳದು ಸ್ವಲ್ಪ ಏರುಪೇರು ಆಯಿತು. ಆದರೂ ಕೂಡ ಅವರು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿದ್ರು ಇಬ್ಬರು ನೋಡಿದ ಹೊರಗಡೆ ಎಲ್ಲ ಗಿಲ್ಲಿ ಜೊತೆ ಸ್ವಲ್ಪ ಎದುರು ಹಾಕ್ಕೊಂಡು ಅದು ಇದು ಮಾಡಿಕೊಂಡು ನೆಗೆಟಿವ್ ಆಗಿತ್ತು. ಆದರೂ ಕೂಡ ಇವರು ಪಾಸಿಟಿವ್ ಆಗಿ ಹೊರಗಡೆ ಬರ್ತಾಯಿದ್ದಾರೆ ಅಂತಂದು ಹೇಳ್ಬೋದು. ಆದರೂ ಕೂಡ ನೆಗೆಟಿವ್ ಆಗಿ ಉಳಿದಿರೋದು ಯಾರಂದರೆ ಚೈತ್ರ ಅವರು ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರಿಗೂ ಟಾಸ್ಕಲ್ಲಾಯಿತು, ಒಂದು ಬೇರೆ ರೀತಿಯೇ ಹೆಚ್ಚಾಡೋದು ಅದು ಮಾಡಿ ಎಲ್ಲರ ಕಣ್ಣಲ್ಲಿ ನೆಗೆಟಿವ್ ಆಗಿದ್ರು. ಆದರೂ ಟಾಸ್ಕ್ ಮುಗಿದ ತಕ್ಷಣ ಹೋಗಿ ಅಶ್ವಿನಿ ಮ್ಯಾಮ್ ಹತ್ರ ಹೋಗಿ ತಪ್ಪಾಗಿದೆ ಹಂಗೆ ಹಿಂಗೆ ಸಾರಿ ಕೇಳ್ತಾರೆ. ಯಾಕಂದರೆ ಅವರು ಕಂಟೆಸ್ಟೆಂಟ್ ಆಗಿದ್ದರೆ ಆ ಥರ ಸಾರಿ ಕೇಳ್ತಾ ಇರಲಿಲ್ಲ. ಆದರೂ ಕೂಡ ಇವರು ಹೊರಗಡೆ ಹೋಗ್ತೀವಿ ಅಂತಂದು ಬೇರೆ ರೀತಿಯಲ್ಲಿ ತೋರಿಸ್ಕೊಂಡ್ರು ಅಂತಂದು ಹೇಳ್ಬೋದು ಇದರಲ್ಲಿ. ಆದರೂ ಕೂಡ ಇವರು ಕಳಪೆ ಮಾತ್ರ ಈ ವಾರದಲ್ಲಿ ಯಾರು ಚೈತ್ರಕ್ಕೆ ತೊಗೊಂಡ್ಬಿಟ್ಟು ಕಳಪೆ ಎಲ್ಲ ಅನುಭವಿಸ್ತಾರೆ ಅಂತ ಹೇಳ್ಬೋದು. ಇವ್ರು ಇನ್ನೂ ಉಳಿಸ್ಕೊತಿದ್ರು ಅಂತ ಅನ್ಸುತ್ತೆ. ಯಾಕಂದರೆ ಇವರು ಸೀಸನ್ ಹತ್ರ ಫಿನಾಲ್ ತನಕ ಬಂದಿದ್ರಲ್ಲ. ರಜತ್ ಅವರು 3rd ರನ್-ಅಪ್ ಆಗಿದ್ರಲ್ಲ, ಮತ್ತು ಚೈತ್ರಾಕ್ ಅವರು ಕೂಡ ಫಿನಾಲ್ ಹತ್ರ ಬಂದುಬಿಟ್ಟೆ ಅವರು ಹೊರಗಡೆ ಬಂದ್ರೆ ಅಂತ ಹೇಳ್ಬೋದು. ಅದಕ್ಕೆ ಹೊರಗಡೆ ಎಲ್ಲ ತುಂಬ ಹೈಪ್ ಆಗ್ತಾಯಿತ್ತು. ಏನಂದರೆ ಇವರು ಹೊರಗಡೆ ಇಟ್ಕೊಂಡ್ರೆ ಸೀಸನ್ ಆಡಿದ್ದಾರೆ, ಈ ಸೀಸನ್ ಆಡಿದ್ದಾರೆ, ಹಾಗೆ ಈಗ ಅಂತಂದು ಹೊರಗಡೆ ಫುಲ್ ಹೈಪ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಈ ವಾರ ಎಲಿಮೆಂಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇಬ್ಬರು ಕೂಡ ಪಕ್ಕ ಹೊರಗಡೆ ಬರ್ತದೆ ಅಂತ ಇನ್ಫಾರ್ಮೇಷನ್ ಬಂದಿದೆ ನಮಗೆ. ಇದರಲ್ಲಿ ಮನೆ ಒಂದು ಸ್ವಲ್ಪ ಏನೋ ಗದ್ದಲದಿಂದ ಸ್ವಲ್ಪ ಸೈಲೆಂಟ್ ಆಗಿತ್ತಲ್ಲ, ಅದನ್ನು ಗದ್ದಲ ಜಾಸ್ತಿ ಮಾಡೋಕ್ಕೋಸ್ಕರನೇ ಇವರು ಟ್ವಿಸ್ಟ್ ಕೊಡ್ಬೇಕಂದ್ರೆ ಬಿಗ್ ಬಾಸ್ ಅವರು ಈ ರೀತಿ ಆಟ ಆಡಿಸಿದ್ರು ಅಂತ ಹೇಳ್ಬೋದು ಇದರಲ್ಲಿ. ಮತ್ತು ಇದು ಇಷ್ಟೇ ಅಲ್ಲದೆ ಮತ್ತು ಬೇರೆಯವ್ರನ್ನ ವೈಟ್ ಕಾರ್ಡಲ್ಲಿ ಮೊದಲೇ ಕಳಿಸಿದಾರಲ್ಲ, ಯಾರ್ಯಾರನ್ನ ಕಳಿಸಿದ್ರು ಅಂದರೆ ರಘು ಸರ್ ಮತ್ತು ಸೂರಜ್ ಅವ್ರನ್ನ ಕಳಿಸಿದ್ರು ವೈಟ್ ಕಾರ್ಡಲ್ಲಿ, ರಿಷಿ ಅವ್ರನ್ನ ಕಳಿಸಿದ್ರಲ್ಲ. ಹಾಗಾಗಿ ಅಷ್ಟೇ ಅನಿಸುತ್ತೆ ವೈಟ್ ಕಾರ್ಡಲ್ಲಿ ಬಂದಿದ್ದು. ಮತ್ತು ಇವ್ರನ್ನ ಹಂಗೆ ಸುಮ್ಮನೆ ಜಲಕ್ಕೆ ಕೊಡ್ಸೋಕ್ಕಂದ್ರೆ ಮನೆ ಸ್ವಲ್ಪ ಹೇಗಿದೆ ವಾತಾವರಣ ಸಡನ್ಲಿ ಟ್ವಿಸ್ಟ್ ಕೊಡಬೇಕಲ್ಲ, ಸ್ವಲ್ಪ TRPಗಳು ಹೆಚ್ಚಾಗಬೇಕಲ್ಲ, ಅದಕ್ಕೋಸ್ಕರನೇ ಈ ರೀತಿ ಕಳಿಸಿದ್ರು ಅಂತ ಹೇಳ್ಬೋದು ಇದರಲ್ಲಿ. ಇದರ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇವರು ರಜತ್ ಮತ್ತು ಚೈತ್ರ ಕುಂದಾಪುರ ಅವರು ಒಳ್ಳೆ ರೀತಿ ಆಟ ಆಡಿದ್ರು ಅನ್ಸುತ್ತೆ. ಇನ್ನೊಷ್ಟು ದಿನ ಇರಬೇಕಿತ್ತು ನನ್ನ ಅನಿಸಿಕೆ ಇದೆ. ನಿಮ್ಮ ಅನಿಸಿಕೆ ಏನಂದ್ರೆ ತಪ್ಪದೆ ಕಮೆಂಟ್ ಮಾಡಿ. ಇದೇ ರೀತಿ ಲೈವ್ ಅಪ್ಡೇಟ್ ಬರ್ತಾ ಇರುತ್ತೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡ್ತಾ ಅಂತ ಹೇಳ್ತಾ ಲವ್ ಯು ಫ್ರೆಂಡ್ಸ್, ಬಾಯ್. ಇದಾಗಿತ್ತು ಇವತ್ತಿನ ವಿಡಿಯೋ.